ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದಿರುವಂತ ಪ್ರತಿಯೊಬ್ಬರು ಕೂಡ ಅವ್ರು ಬದುಕಿದಂತ ರೀತಿ ಬಗ್ಗೆ ಹೇಳ್ತಾ ಇದ್ರು. ಅವ್ರು ಬದುಕಿದಂತ ರೀತಿ ಪ್ರತಿಯೊಬ್ಬರಿಗೂ ಕೂಡ ಆದರ್ಶ ಅಂತ. ಅವ್ರ ಗಂಡ ಹೆಂಡತಿ ಇದ್ದಂತ ಬಾಂಧವ್ಯ ಪ್ರತಿಯೊಬ್ಬರು ಅವರನ್ನ ನೋಡಿ ಕಲಿಯೋದು ಬಹಳ ಇದೆ ಅಂತ. ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ. ದಾರಿ ಉದ್ದಕ್ಕೂ ಕೂಡ ಅಭಿಮಾನಿಗಳು ಗೌರವ ಸಲ್ಲಿಸಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಕೆಲವೊಂದು ಕಡೆಗಳಲ್ಲಿ ನಿಲ್ಲಿಸಿ ಮತ್ತೆ ಮುಂದೆ ಸಾಗ್ತಾ ಇದೆ ಅಂತಿಮ ಯಾತ್ರೆಯ ವಾಹನ. ಹಾಗೆ ಕುಟುಂಬಸ್ಥರು ಕೂಡ ಜೊತೆಯಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಅಂತ್ಯ ಸಂಸ್ಕಾರಕ್ಕೆ ಬೇಕಿರುವಂತ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಹೊಳೆನರಸೀಪುರದಲ್ಲಿ. ಹಾಗೆ ಅಂತಿಮ ಯಾತ್ರೆ ಹೊಳೆನರಸೀಪುರದತ್ತ ಸಾಗಿ ಬರ್ತಾ ಇದೆ. ಬೇಕಿರುವಂತ ಸಿದ್ಧತೆಗಳು ಇವಾಗಲೇ ಆಗಿದೆ. ನಾವು ಬೆಳಗ್ಗೆನೆ ತೋರಿಸ್ತಾ ಇದ್ವಿ ಎಲ್ಲಿ ಅಂತ್ಯಕ್ರಿಯೆ ನಡಿಬೇಕು ಅನ್ನೋದ್ರ ಬಗ್ಗೆ ವಾಸ್ತುವನ್ನೆಲ್ಲ ನೋಡಿ, ಸ್ಥಳವನ್ನು ಗುರುತಿಸಿ, ಗುರುಗಳನ್ನು ಕರೆಸಿ ಅವ್ರ ಹತ್ರ ಮಾರ್ಕಿಂಗ್ ಎಲ್ಲ ಮಾಡಿಸಿ ಆ ಕೆಲಸಗಳೆಲ್ಲ ಆಗಿದೆ ಈಗ. ಸೊ ಕೊನೆ ಹಂತದ ಸಿದ್ಧತೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ, ಅಂತ್ಯಕ್ರಿಯೆಯ ಸಿದ್ಧತೆಗಳು. ಹಾಗೆ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ.